ಖಾಸಗಿ ನೌಕರರಿಗೆ ಸಿಗಲಿದೆ ಮಾಸಿಕ 5,500 ರುಗಳ ಪಿಂಚಣಿ. ಸರ್ಕಾರದಿಂದ ಮಹತ್ವದ ನಿರ್ಧಾರ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. EPF ಪೆನ್ಷನ್ ಹೈಕ್ ನ್ಯೂಸ್. ನವದೆಹಲಿ. ನೌಕರರ ಪಿಂಚಣಿ ಯೋಜನೆ EPS ಅಡಿಯಲ್ಲಿ ಕನಿಷ್ಠ ಪಿಂಚಣಿ ಮೊತ್ತವನ್ನು ಪ್ರಸ್ತುತ 1,000ದಿಂದ 5,500ಕ್ಕೆ ಹೆಚ್ಚಿಸುವ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಯಾವುದೇ ಸಮಯದಲ್ಲಿ ಅನುಮೋದನೆ ನೀಡಬಹುದು ಎಂದು ಮಾಧ್ಯಮಗಳು ತಿಳಿಸಿವೆ. ಇದು ಸುಮಾರು 7.8 ಮಿಲಿಯನ್ ಉದ್ಯೋಗಿಗಳಿಗೆ ನೇರ ಪ್ರಯೋಜನ ತಂದುಕೊಡಲಿದೆ. ಆದರೆ ಇನ್ನೂ ಅಧಿಕೃತ ಘೋಷಣೆಯಾಗಿಲ್ಲ. ಪ್ರಸ್ತುತ EPS ಅಡಿಯಲ್ಲಿ ಕನಿಷ್ಠ ಪಿಂಚಣಿ ಮೊತ್ತ 1,000 ಆಗಿದ್ದು, ಇದನ್ನು ಕೊನೆಯ ಬಾರಿಗೆ 2014ರಲ್ಲಿ ಹೆಚ್ಚಿಸಲಾಗಿತ್ತು. ಹೊಸ ಪ್ರಸ್ತಾವನೆ ಜಾರಿಯಾದರೆ ಪಿಂಚಣಿ ಮೊತ್ತ ರು. 4,500ರಷ್ಟು ಹೆಚ್ಚಾಗಲಿದ್ದು, ಇದು 11 ವರ್ಷಗಳ ನಂತರದ ಮೊದಲ ಬದಲಾವಣೆಯಾಗಲಿದೆ. PF ಉದ್ಯೋಗಿ ಸಂಘಟನೆಗಳು ದೀರ್ಘಕಾಲದಿಂದ ಈ ಹೆಚ್ಚಳಕ್ಕೆ ಒತ್ತಾಯಿಸುತ್ತಿದ್ದು, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯಕ್ಕೆ ಮನವಿ ಪತ್ರ ಸಲ್ಲಿಸಿವೆ. ಆದರೆ ಸರ್ಕಾರ ಇನ್ನೂ ಒಪ್ಪಿಗೆ ನೀಡಿಲ್ಲ. ಈ ಪ್ರಸ್ತಾವನೆಯನ್ನು ಮುಂದಿನ ಕೇಂದ್ರ ಟ್ರಸ್ಟಿಗಳ ಮಂಡಳಿ ಸಭೆಯಲ್ಲಿ ಅನುಮೋದಿಸಬಹುದು ಎಂದು ನಿರೀಕ್ಷಿಸಲಾಗಿದೆ. EPS ಯೋಜನೆಯಡಿ ಪಿಂಚಣಿ ಪಡೆಯಲು ನೌಕರರು EPFO ಸದಸ್ಯರಾಗಿರಬೇಕು ಮತ್ತು ಕನಿಷ್ಠ 58 ವರ್ಷ ವಯಸ್ಸು ಪೂರೈಸಬೇಕು. ಪ್ರಸ್ತುತ EPFO ಹಲವಾರು ಮಿಲಿಯನ್ ಉದ್ಯೋಗಿಗಳಿಗೆ ಮಾಸಿಕ ಪಿಂಚಣಿ ಒದಗಿಸುತ್ತಿದೆ. ಇದೇ ವೇಳೆ PF ಠೇವಣಿಗಳ ಮೇಲೆ ಕೇಂದ್ರ ಸರ್ಕಾರ ಮಾಸಿಕ ಬಡ್ಡಿ ಪಾವತಿಸುತ್ತಿದೆ. 2024-25ನೇ ಹಣಕಾಸು ವರ್ಷಕ್ಕೆ %8.25 ಬಡ್ಡಿ ದರವನ್ನು ನೌಕರರ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಮುಂದಿನ ಹಣಕಾಸು ವರ್ಷದ ಬಡ್ಡಿ ದರಕ್ಕೆ ಸಂಬಂಧಿಸಿದ ಚರ್ಚೆಗಳು ಈಗಾಗಲೇ ಆರಂಭವಾಗಿವೆ. ಈ ಬದಲಾವಣೆಗಳು ಜಾರಿಯಾದರೆ ಹೆಚ್ಚಿನ ಸಂಖ್ಯೆಯ ಉದ್ಯೋಗಿಗಳ ಆರ್ಥಿಕ ಸುರಕ್ಷತೆಗೆ ಬಲ ನೀಡಲಿವೆ. ಸರ್ಕಾರದ ಅಧಿಕೃತ ಘೋಷಣೆಗಾಗಿ ಕಾಯುತ್ತಿರುವಂತೆಯೇ ಉದ್ಯೋಗಿ ಸಂಘಟನೆಗಳ ಒತ್ತಡ ಹೆಚ್ಚಾಗುತ್ತಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.